ತುಮಕೂರು ಫೋರ್ಜಿಂಗ್ಸ್, ವಸಂತ ನರಸಾಪುರ. ಎಲ್ಲ ಸಸಿಗಳನ್ನು ತಮ್ಮ ಕಂಪನಿಯ ಸುತ್ತಲೂ ಹಾಕಲು ತಂದಿರುವಂಥ ಸಸಿಗಳು. ಮೊದಲನೆಯದಾಗಿ ಅಂಜೂರ ಹಣ್ಣಿನ ಸಸಿಯನ್ನು ನೀಡುತ್ತಾ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಗಿಡಗಳು ತುಂಬ ಅಗಲವಾಗಿರುವುದರಿಂದ ನೆರಳು ಮತ್ತು ಹಣ್ಣು ಆ ಫ್ಯಾಕ್ಟರಿಯ ಆ ಕಂಪನಿಯ ಸುತ್ತಲೂ ನೆರಳು ಯಾವಾಗಲೂ ತಣ್ಣಗೆ ಇರುತ್ತದೆ ಮತ್ತು ಅಂತರ್ಜಲ ಇಂಪ್ರೂವ್ ಆಗುತ್ತದೆ. ಸಪೋಟೊ ಸಸಿ, ಇದು ತುಂಬ ಕಬ್ಬಿಣಾಂಶ ಇರುವಂಥ ಹಣ್ಣಿನ ಸಸಿ. ಮನುಷ್ಯರಿಗೆ ಜ್ಯೂಸು ಪ್ರತಿಯೊಂದು ಮಾಡೋದಕ್ಕೆ ಅನುಕೂಲವಾಗುತ್ತದೆ. ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೂ ಆಹಾರವಾಗುತ್ತದೆ. ಬೆಳೆಸಲು ಮಾಲೀಕರಾದಂಥ ರಾಮಕೃಷ್ಣ ಅವರು ಚಕೋತ ಹಣ್ಣಿನ ಸಸಿಯನ್ನು ವಿಶೇಷವಾಗಿ ನೆಟ್ಟು ಪೋಷಿಸಲು ಪಣ ತೊಟ್ಟಿದ್ದಾರೆ. ಸುಮಾರು 100 ಸಸಿಗಳನ್ನು. ಸರ್, ಅದು ದಾಳಿಂಬ್ರೆ ಗಿಡ. ಇಲ್ಲಿ ಹುಡುಗರಿಗೆ ಯಾವಾಗ್ಲಾರು ಹಣ್ಣು ಬಿಟ್ಟಾಕಿ ಕಿತ್ಕೊಂಡು ತಿನ್ಲಿ ಅಂತೇಳಿ ನೀವು ಆಗ್ತಾ ಇರೋದು ನಿಮ್ಮ ಕಂಪ್ನಿ ಮುಂದೆ. ಆದರೆ ಪಕ್ಷಿ ಪ್ರಾಣಿಗಳಿಗೆ ಒಂದು ಆಹಾರವಾಗುತ್ತೆ. ನಾವು ತಿಂದೆ ಹೋದ್ರು ಕೆಲವೊಂದು ಇರುವೆಗಳು ಸಹ ಇದರಲ್ಲಿ ಒಂದು ದಿನ ಜೀವನ ಮಾಡ್ತಾವೆ ಒಂದು ಹಣ್ಣು ಬಿಟ್ಟಾಗ. ಇರುವೆಯಿಂದಲೂ ಭೂಮಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಒಂದೊಂದು ಗಿಡ ಒಂದೊಂದು ಕಂಪ್ನಿ ಮುಂದೆ ಸುತ್ತಲಿ ಈ ಥರ ನೋಡಿ. ಈ ವರ್ಷ ಇಲ್ಲಿ ಗಿಡಗಳೇ ಇಲ್ಲ. ಮುಂದಿನ ವರ್ಷ ಬಂದು ತೋರಿಸ್ತೀನಿ ನಿಮಗೆ. ಈ ಫ್ಲ್ಯಾಟಲ್ಲಿ ಎಷ್ಟೊಂದು ಗಿಡಗಳು ಇವತ್ತು ಹಾಕ್ತಾ ಇದ್ದೀವಿ. ಪ್ರತಿಯೊಂದು ಗಿಡಗಳು ಇರುತ್ತೆ. ಹಣ್ಣಿನ ಗಿಡ ಪೀಣ್ಯ ಅಸೋಸಿಯೇಷನಿಂದ ನಮಗೆ ಸ್ಟಾಲ್ ಹಾಕಿ ಕೊಟ್ಟಿದ್ರು ಸರ್ ಎಕ್ಸಿಬಿಷನಲ್ಲಿ. ಅದರಿಂದ ಈ ಸತಿ ತುಂಬ ಅನುಕೂಲ ಆಯಿತು. ನೋಡಿ ಎಷ್ಟೊಂದು ಕಂಪ್ನಿಯವರು ಕರೀತವ್ರೆ. ಶ್ರೀ ನಂದಿ ಎಜುಕೇಷನ್ ಟ್ರಸ್ಟ್ ಮುಖಾಂತರ ತುಂಬ ಸಸಿಗಳು ನಡೆಸ್ತೀವಿ ವರ್ಷ. ಎಲ್ಲ ಕಂಪ್ನಿಗಳು ಮುಂದೆ ಹೋಗ್ಬಿಟ್ಟು ವಾಲಂಟ್ರಿಗೆ ಹೋಗ್ಬಿಟ್ಟು AMS ಕಾಲೇಜ್ ಅಂತ ಪೀಣ್ಯದಲ್ಲಿ ಇದೆ. ಆ ಕಾಲೇಜ್ ಅವ್ರ ಸ್ಟೂಡೆಂಟ್ ಬರ್ತೀನಿ ಅಂತ ಎಲ್ಲ ಮಕ್ಳ ಕೈಯಲ್ಲೂ ಅವೇರ್ನೆಸ್ ಕೊಡಿಸ್ಬಿಟ್ಟು ಕಂಪ್ನಿಗಳಲ್ಲೂ ಹಾಂ ಹಂಗಾರೆ ರಾಜರ ಕಾಲದ್ದು ಕದಂಬ ವಂಶದವರು ಇದು ಮಾಡ್ತಿದ್ರು ಜಾಸ್ತಿ. ಹಾಂ, ಅದಕ್ಕೆ ಕದಂಬ ಟ್ರೀ ಅಂತ ಫುಲ್ ಹಿನ್ನೆಲೆ ಗೊತ್ತಿಲ್ಲ ನನಗೆ. ಹಾಂ, ಮಳೆಗಾಲದಲ್ಲಿ ಹಾಕಿದ್ರೆ ಸೊಸಿ
ಯಾವುದು ವೇಸ್ಟ್ ಒಂದು ಗಿಡನೂ ಇದಾಗಲ್ಲ, ಎಲ್ಲ ಬರ್ತವೆ ಅಂತ ಹಾಕ್ತಾ ಇರೋದು. ಮಳೆಗಾಲದಲ್ಲೇ ಹಾಕ್ಬೇಕು. ನೀವು ಬೀಜದ ಉಂಡೆ ಮಾಡಿ ಈಗಲೇ ಹಾಕ್ಸಿ. ಹ್ಞೂ ಸರ್, ಎಲ್ಲ ಫ್ಯಾಕ್ಟ್ರಿಗಳ ಹತ್ರ ವಿಸಿಟ್ ಮಾಡ್ತಾ ಇದ್ದೀನಿ. ನೀವು ಹೆಂಗೆ ಕರೆದಿದ್ದೀರಾ ಹಂಗೆ ಹೋಗಿ ಮಾಡಿ, ಒಳ್ಳೇದು, ದೇವರು ಒಳ್ಳೇದು ಮಾಡ್ತೀನಿ. ಒಂದು ತಿಂಗಳಷ್ಟೇ ಸರ್, ಜುಲೈ 5ರವರೆಗೆ ಮಾಡ್ತೀವಿ. ಆಮೇಲೆ ನಮ್ಮ ಕೆಲಸ ಇದು ಮಾಡೋದೆ. ಮಾಡಿ ಸರ್, ಮಾಡಿ, ಒಳ್ಳೇದು ಮಾಡಿ. ಒಂಚೂರು ಅದು ಸುತ್ತಲೂ ತುಳಿ ಇದು ಮಾಡು. ಬೇಡ, ಕೆಟ್ಟಾಗಲ್ಲ ಗಾಡಿ ಅನ್ನೋದು. ಓಕೆ, ಸಿಮೆಂಟ್ ಆಗಿದೆ ಬರಾಬರ್ ನೀ ಆಗ. ಹಾಂ ಸರ್, ಅಲ್ಲಿ ಪಾಣಿ ಆಗ ಈಗ 8 ಫೀಟ್ ಮಾಡಲಾಗ್ತದೆ. ಪರಿಸರ ಸಂರಕ್ಷಣೆಯ ಉದ್ದೇಶವಾಗಿ ಎಲ್ಲ ಕಂಪನಿಗಳ ಮುಂದೆ ಸಸಿಗಳು ಹಾಗೂ ಅರಣ್ಯ ಬೆಳೆಸಲು ಬೀಜದುಂಡೆಯನ್ನು ಪ್ರತಿಯೊಬ್ಬ ಕಾರ್ಮಿಕರಿಂದಲೂ ಮಾಡಿಸಲು ಇಚ್ಛಿಸಿದ್ದೇವೆ.